ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವಂಥ ಒಂದು ವಿಷಯ ಏನಂದ್ರೆ, ಮನುಷ್ಯನು ಯಾಕೆ ಕೃತಜ್ಞತೆಯನ್ನು ಮರಿತಾ ಇದ್ದಾನೆ. ಬೆಳಿಗ್ಗೆ ನಿದ್ದೆ ಹೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಭಗವಂತನ ಸೃಷ್ಟಿಯಲ್ಲಿರುವುದನ್ನು ಪ್ರತಿಯೊಂದನ್ನು ಕೂಡ ತಾನು ಬಳಸ್ಕೊಳ್ತಾನೆ. ಆದರೆ ಅದನ್ನು ಬಳಸ್ಕೊಂಡು ಕೆಲಸ ಮುಗಿದ ಮೇಲೆ ಅದಕ್ಕೂ ಕನಿಷ್ಠ ಕೃತಜ್ಞತೆಯನ್ನು ಸಲ್ಲಿಸೋದನ್ನು ಮರಿತಾ ಇದ್ದಾನೆ. ಯಾಕೆ, ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ನಮಗೆ ಯಾರಾದರೂ ಒಂದು ಸಣ್ಣ ಸಹಾಯ ಮಾಡಿದ್ರೆ ಆ ವ್ಯಕ್ತಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಆ ಕೃತಜ್ಞತೆಯನ್ನು ಸಲ್ಲಿಸುವ ವ್ಯಕ್ತಿ ಯಾರಾಗಿರ್ತಾರೆ? ಆ ವ್ಯಕ್ತಿಯಲ್ಲಿ ದಯೆ, ಕರುಣೆ, ಮಾನವೀಯತೆ ಎಂಬ ಗುಣಗಳು ಇದ್ದಲ್ಲಿ ಮಾತ್ರ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಇಲ್ಲದೇ ಇದ್ದಲ್ಲಿ ದರ್ಪವನ್ನು ತೋರಿಸ್ತಾನೆ, ಗರ್ವವನ್ನು ತೋರಿಸ್ತಾನೆ. ಆವಾಗ ಯಾರೋ ನಮಗೆ ಸಣ್ಣ ಸಹಾಯ ಮಾಡಿದ ವ್ಯಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದರೆ, ಮನುಷ್ಯನು ಹುಟ್ಟಿದಾಗಲಿಂದ ಸಾಯೋವರೆಗೂ ನಮಗೆ ಕಣ್ಣಿಗೆ ಕಾಣದಂತಹ ಎಷ್ಟೋ ಅಗೋಚರ ಶಕ್ತಿಗಳು ನಮಗೆ ಸಹಾಯ ಮಾಡ್ತಾ ಇರ್ತವೆ. ಅದೇ ರೀತಿ ಪ್ರತಿಯೊಂದು ವಸ್ತು ಕೂಡ ನಮಗೆ ಸಹಾಯ ಆಗುತ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ನಮಗೆ ಕಣ್ಣಿಗೆ ಕಾಣ ಇರತಕ್ಕಂಥ ಅಗೋಚರ ಶಕ್ತಿಗಳನ್ನು, ಅಷ್ಟೊಂದು ಉಪಯೋಗಗಳನ್ನು, ಅಷ್ಟೊಂದು ಸಹಾಯವನ್ನು ಪಡೆದು ಮನುಷ್ಯನು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮರೆತು ಬಿಡ್ತಾನೆ. ಅದೇ ರೀತಿ ಪ್ರತಿಯೊಂದು ವಸ್ತುವನ್ನು ಕೂಡ ನಾವು ಬಳಸ್ಕೊಳ್ತೀವಿ. ಯಾವ ರೀತಿ ವಸ್ತುಗಳನ್ನು? ನಾವು ಬೆಳಿಗ್ಗೆ ನಿದ್ದೆ ಎದ್ದಾಗ ನಮಗೆ ಹಲ್ಲುಜ್ಜೋದಕ್ಕೆ ಬ್ರಷ್ ಬೇಕು ಅಲ್ವಾ, ಪಾತ್ರೆ ತೊಳೆಯೋದಕ್ಕೆ ಒಂದು ಬ್ರಷ್ ಬೇಕು, ಸ್ನಾನ ಮಾಡೋದಕ್ಕೆ ನೀರು ಬೇಕು, ಅದೇ ರೀತಿ ಬಟ್ಟೆ ಬೇಕು, ಚಪ್ಪಲಿ ಬೇಕು. ಈ ರೀತಿ ಎಷ್ಟು ವಸ್ತುಗಳು ಬೇಕಂದ್ರೆ ಒಂದ್ಸಲ ಗಮನಿಸಿ. ಮುಖ ಸೌಂದರ್ಯವಾಗಿ ಇರಬೇಕಂದ್ರೆ ಫೇರ್ ಆ್ಯಂಡ್ ಲವ್ಲಿ ಅಂತೆ, ಪೌಡರ್ ಅಂತೆ, ಪಾಂಡ್ಸ್ ಕ್ರೀಮ್ ಅಂತೆ, ಮತ್ತೆ ತಲೆ ಕೂದಲಿಗೆ ಶಾಂಪು, ಬೇರೆ ಏನೇನೋ ವಸ್ತುಗಳು, ನಮ್ಮ ಶರೀರಕ್ಕೆ ಏನೇನು ಉಪಯೋಗಿಸ್ಕೊಳ್ತೀವೋ ಅವೆಲ್ಲ ವಸ್ತುಗಳೇ ಅಲ್ವಾ. ಆ ವಸ್ತುಗಳಿಗೆ ಯಾರಾದರೂ ಕೃತಜ್ಞತೆ ಭಾವನೆಯನ್ನು ತೋರಿಸ್ತೀರಾ? ನಾನು ಏನೇನೋ ಹೇಳ್ತಾ ಇದ್ದೇನೆ, ಜೀವ ಇಲ್ಲದೆ ಇರೋ ವಸ್ತುಗಳಿಗೆ ಹೆಂಗೆ ಕೃತಜ್ಞತೆಯನ್ನು ಹೇಳಿಸೋದು? ಅವಾಗೇನಕ್ಕೆ ಗೊತ್ತಾಗುತ್ತಾ ಅಂತ ಅನ್ಕೋಬೋದು. ಅದು ತಪ್ಪು ಭಾವನೆ. ಅದು ಅವರ ಯೋಗ್ಯತೆಗೆ ಬಿಟ್ಟಿದ್ದು, ಅವರ ಜ್ಞಾನಕ್ಕೆ ಬಿಟ್ಟಿದ್ದು. ಅವಾಗಲೇ ಜೀವ ಇಲ್ದಿದ್ರು ಸಹ ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಧರ್ಮ. ಜೀವ ಇಲ್ಲದೆ ಇದ್ದರೂ ಕೂಡ ಪ್ರತಿಯೊಂದು ವಸ್ತು ಕೂಡ ನಮ್ಮ ಅವಶ್ಯಕತೆಗೆ, ನಮ್ಮ ಅವಸರಕ್ಕೆ ಆಗುತ್ತೆ. ಅದು ಕೂಡ ನಮಗೆ ಸ್ಪಂದಿಸುತ್ತೆ. ಅದನ್ನು ಮರಿಬಾರ್ದು. ಈ ವಿಶ್ವದಲ್ಲಿ ಇರುವುದೆಲ್ಲವನ್ನು ನಮಗೆ ಸಹಾಯ ಮಾಡುತ್ತೆ. ಆ ವಿಷಯವನ್ನು ಯಾವುದೇ ಕಾರಣಕ್ಕೂ ಮನುಷ್ಯನು ಮರಿಬಾರ್ದು. ನಾವು ಕಾಲಿಗೆ ಹಾಕೊಳ್ಳುವ ಚಪ್ಪಲಿ ನಮ್ಮ ಭಾರವನ್ನು ಹೊರುತ್ತೆ. ಕಲ್ಲು ಮುಳ್ಳುಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತೆ. ಅದೇ ರೀತಿ ಬೆಳಗ್ಗೆ ನಾವು ಹಲ್ಲುಜ್ಜುವಂಥ ಒಂದು ಬ್ರಷು ನಮ್ಮ ಹಲ್ಲನ್ನು ಕ್ಲೀನ್ ಮಾಡುತ್ತೆ. ಶಾಂಪು ನಮ್ಮ ಕೂದಲಲ್ಲಿರುವಂಥ ಗಲೀಜನ್ನು ದೂರ ಮಾಡುತ್ತೆ. ಸೋಪು ನಮ್ಮ ಶರೀರಕ್ಕಿರುವಂಥ ಒಂದು ದುರ್ಗಂಧವನ್ನು ದೂರ ಮಾಡುತ್ತೆ. ಹೀಗೆ ಪ್ರತಿಯೊಂದು ವಸ್ತು ಕೂಡ ನಮಗೆ ಸಹಾಯ ಆಗೇ ಆಗುತ್ತೆ. ಆದರೆ ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮಾತ್ರ ಮನುಷ್ಯನು ಮರಿತಾ ಇದ್ದಾನೆ. ಅದೇ ರೀತಿ ಮನುಷ್ಯನು ಹುಟ್ಟಿದಾಗಲಿಂದ ಸಾಯೋವರೆಗೂ ಅವನು ಬದುಕಬೇಕಾದ್ರೆ, ಅವನ ಜೀವ ಉಳಿಬೇಕಾದ್ರೆ ಪಂಚಭೂತಗಳು ಅಂತ ಇದಾವಲ್ಲ, ಭಗವಂತನ ಸೃಷ್ಟಿ ಮಾಡಿರ್ತಕ್ಕಂಥ ಪಂಚಭೂತಗಳು, ಆ ಪಂಚಭೂತಗಳು ಇಲ್ಲ ಅಂದರೆ ಮನುಷ್ಯನು ಬದುಕೋದಕ್ಕೆ ಆಗೋದಿಲ್ಲ. ಮನುಷ್ಯನು ಪ್ರತಿದಿನ ಕುಡಿಯೋದಕ್ಕೆ ನೀರು ಬೇಕು ಅಲ್ವಾ, ಉಸಿರಾಡೋದಕ್ಕೆ ಗಾಳಿ ಬೇಕು, ನಾವು ಬದುಕಬೇಕಂದ್ರೆ ಬೆಳಕು ಬೇಕು, ನಾವು ನಿಲ್ಲಬೇಕಂದ್ರೆ ಭೂಮಿ ಬೇಕು, ನಾವು ಬದುಕಿ ಉಳಿಯೋದಕ್ಕೆ ಆಕಾಶ ಕೂಡ ಬೇಕು. ಈ ರೀತಿ 5 ಪಂಚಭೂತಗಳು ನಮಗೆ ಎಷ್ಟು ರಕ್ಷಣೆಯಾಗಿದ್ದಾವೆ, ನಮಗೆ ಎಷ್ಟು ಅವಶ್ಯಕತೆಯನ್ನು ತೀರಿಸ್ತಾ ಇದ್ದೇವೆ. ಆದರೆ ಯಾರಾದರೂ ಆ ಪಂಚಭೂತಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ? ಯಾರು ಸಲ್ಲಿಸ್ತಾ ಇಲ್ಲ. ಅವುಗಳಿಂದ ಬೇಕಾದಷ್ಟು ಉಪಯೋಗಗಳನ್ನು, ಪ್ರಯೋಜನಗಳನ್ನು ಪಡ್ಕೊಂಡು ಅವುಗಳಿಂದ ಬಿಸ್ನೆಸ್ ಮಾಡ್ಕೊಳ್ತಾರೆ. ಎಷ್ಟೋ ಜನ ಆ ಪಂಚಭೂತಗಳನ್ನು ಉಪಯೋಗಿಸ್ಕೊಂಡು ಹಣ ಗಳಿಸ್ತಾರೆ, ಆಸ್ತಿ ಗಳಿಸ್ತಾರೆ. ಇಷ್ಟೆಲ್ಲ ಹಣ ಆಸ್ತಿ ಸಂಪಾದನೆ ಮಾಡಿ ಅವುಗಳಿಗೆ ಕನಿಷ್ಠ ಪಕ್ಷ ಒಂದು ಕೃತಜ್ಞತೆ ಭಾವನೆಯನ್ನು ಸಲ್ಲಿಸುವುದಿಲ್ಲ. ಅಷ್ಟು ಸ್ವಾರ್ಥಿಯಾಗೋಗಿದ್ದಾನೆ ಮನುಷ್ಯ. ಸ್ನೇಹಿತರೆ, ಸರಿಯಾಗಿ ಒಂದು ವಿಷಯನ ಗಮನಿಸಿ. ಜೀವ ಇಲ್ಲದೆ ಇರತಕ್ಕಂಥ ನಿರ್ಜೀವ ವಸ್ತುಗಳಿಗೆ ಕೃತಜ್ಞತೆ ಹೇಳಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು ಅಂತ ನಾವು ಅವುಗಳನ್ನು ಅವಮಾನಿಸಬಾರ್ದು, ಕೀಳಾಗಿ ನೋಡಬಾರ್ದು. ಪ್ರತಿಯೊಂದು ಕೂಡ ನಮಗೆ ಸ್ಪಂದಿಸುತ್ತೆ. ಅದು ಯಾವ ರೀತಿ ಅವುಗಳಿಗೆ ಒಂದು ಅವಿನಾಭಾವ ಸಂಬಂಧ ಯಾವ ರೀತಿ ನಾವು ಏರ್ಪಡಿಸ್ಕೋಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಭಗವಂತನ ಸೃಷ್ಟಿಯಲ್ಲಿ ಯಾವುದು ವ್ಯರ್ಥ ಅಲ್ಲ. ಪ್ರತಿಯೊಂದು ಕೂಡ ಏನೋ ಒಂದು ಉಪಯೋಗ, ಒಂದು ಉದ್ದೇಶದ ಸಲುವಾಗಿಯೇ ಆ ಬ್ರಹ್ಮದೇವನು ಸೃಷ್ಟಿ ಮಾಡಿರ್ತಾನೆ. ಆ ಒಂದು ಕೆಲಸ, ಆ ಒಂದು ಕಾರ್ಯ ಕರ್ಮ ಆದಮೇಲೆ ಅದರ ಕೆಲಸ ಮುಗಿಸ್ಕೊಂಡು ಅದರ ಸ್ಥಾನಕ್ಕೆ ಹೋಗುತ್ತೆ. ಆದ್ದರಿಂದ ಯಾವುದೇ ವಸ್ತುವನ್ನಾಗಲಿ, ಜೀವ ಇಲ್ಲದೇ ಇರೋ ವಸ್ತುವನ್ನಾಗಲಿ ಕೀಳಾಗಿ ನೋಡಬಾರ್ದು. ಕಸದ ರೀತಿಯಲ್ಲಿ ಕಾಲಲ್ಲಿ ತುಳಿಬಾರ್ದು, ಕಾಲಲ್ಲಿ ಒದಿಬಾರ್ದು. ಅವುಗಳಿಗೆ ಕೂಡ ಒಂದು ಮರ್ಯಾದಾಪೂರ್ವಕವಾಗಿ ಒಂದು ನಮಸ್ಕಾರವನ್ನು ಸಲ್ಲಿಸಿದರೆ ಅವುಗಳು ಕೂಡ, ಆ ನಿರ್ಜೀವ ವಸ್ತುಗಳು ಕೂಡ ನಮಗೆ ಸ್ಪಂದಿಸುತ್ತವೆ. ನಮಗೆ ಏನಾದರೂ ಒಂದು ಅವಸರ ಆದಾಗ, ಅಪಘಾತ ಆದಾಗ ಅವರಿಗೆ ಗೊತ್ತಾಗಲ್ಲ ಪ್ರಕೃತಿ ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ. ಆ ನಿರ್ಜೀವ ವಸ್ತುಗಳಿಂದ ಕೂಡ
ನಮಗೆ ಕೆಲವೊಂದಷ್ಟು ಸಹಾಯ ಕೆಲಸಗಳು ಆಗೇ ಆಗುತ್ತವೆ. ಅದು ಯಾವ ರೀತಿ ಅಂತ ಆ ಭಗವಂತನೇ ತೋರಿಸ್ಕೊಳ್ತಾನೆ, ಅದು ನಮಗೆ ಗೊತ್ತಾಗೋದಿಲ್ಲ. ಬೇಕಾದ್ರೆ ಗಮನಿಸಿ, ರಾಮಾಯಣದಲ್ಲಿ ಸೀತಾ ಸ್ವಯಂವರ ಏರ್ಪಡಿಸಿದಾಗ ಎಷ್ಟೋ ರಾಜರು ಬರ್ತಾರೆ ಆ ಶಿವಧನಸ್ಸನ್ನು ಎತ್ತೋದಕ್ಕೆ. ಎಷ್ಟೋ ರಾಜರು ಬಂದು ಪ್ರಯತ್ನ ಮಾಡ್ತಾರೆ, ವಿಫಲ ಆಗೋಗ್ತಾರೆ. ಶರೀರ ತುಂಬ ಅಹಂಕಾರವನ್ನು ತುಂಬಿಕೊಂಡಿರುವಂಥ ದರ್ಪದಿಂದ ರಾವಣ ಬಂದು ಇದು ಎಷ್ಟು ಮಾತ್ರ ನನಗೆ ಅಂತ ಒಂದು ಬೆರಳಲ್ಲಿ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಆಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಅಲುಗಾಡಿಸೋದಕ್ಕೆ ಕೂಡ ಆಗೋದಿಲ್ಲ. ಆದರೆ ರಾಮ ಬರ್ತಾನೆ, ಪುರುಷೋತ್ತಮ ರಾಮ ಬಂದು ಏನು ಮಾಡ್ತೇವೆ ಒಂದ್ಸಲ ಗಮನಿಸಿ. ಬೇಕಾದರೆ ಯಾವುದಾದ್ರೂ ಸಿನಿಮಾ ಇದ್ದರೆ ನೋಡಿ, ಇಲ್ಲ ಅಂದರೆ ರಾಮಾಯಣದಲ್ಲಿ ಓದಿಕೊಂಡು ಯಾರಿಗಾದ್ರೂ ತಿಳಿದಿರ್ತಾರಲ್ಲ ಅವರಿಂದ ಒಂದು ಸಲಹೆಯನ್ನು ಪಡೆಯಿರಿ. ರಾಮರು ಮುಂದೆ ಏನು ಮಾಡ್ತಾನೆ ಅಂದರೆ ಆ ಶಿವಧನಸ್ಸಿಗೆ ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ಆಗ್ತೇನೆ. ಪ್ರದಕ್ಷಿಣೆ ಆಗಿಬಿಟ್ಟು ನಮಸ್ಕಾರ ಮಾಡ್ತೇನೆ. ಅಂದರೆ ನಾನು ನಿನ್ನನ್ನು ಎತ್ತುತ್ತಾ ಇದ್ದೀನಿ, ನೀನು ನನಗೆ ಸಹಕರಿಸು ಭಗವಂತ ಅಂತ ಆ ಶಿವಧನಸ್ಸುಗೆ ಕೂಡ ನಮಸ್ಕಾರ ಮಾಡಿ ಎತ್ತಾನೆ. ಆವಾಗ ಆ ಶಿವಧನಸ್ಸು ರಾಮನೊಂದಿಗೆ ಸ್ಪಂದಿಸಿ ರಾಮನ ಎತ್ತುವ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಅದು ನಿರ್ಜೀವ ವಸ್ತುಗಳು ನಮಗೆ ಸಹಾಯ ಮಾಡುವಂಥ ಒಂದು ರೀತಿ. ಇದೇ ರೀತಿ ಮತ್ತೊಂದು ಉದಾಹರಣೆ ಏನಂದರೆ, ಹಳೆ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಸ್ಥಾನಗಳು ಇರ್ತಾವಲ್ಲ, ಆ ದೇವಸ್ಥಾನಗಳಿಗೆ ಒಂದು ಬೃಹತ್ ಆಕಾರದಂಥ ಒಂದು ಕಲ್ಲು ಬಂಡೆಗಳಿಂದ ಮಾಡಿರುವಂಥ ಒಂದು ಧ್ವಜಸ್ತಂಭಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಲ್ಲುಗಳಾಗಿರ್ಬೋದು, ಯಾವ ರೀತಿ ನಿರ್ಮಾಣ ಮಾಡಿರ್ತಾರೆ, ಅಷ್ಟು ಎತ್ತರಕ್ಕೆ ಯಾವ ರೀತಿ ಎತ್ತಿರ್ತಾರೆ. ಈ ಕಾಲದಲ್ಲಿ ಬುಲ್ಡೋಜರ್ಗಳು, JCBಗಳು, ದೊಡ್ಡ ದೊಡ್ಡ ಮಿಷನರಿಗಳು ಬಂದ್ಬಿಟ್ಟಿದ್ದಾವೆ. ಆ ಕಾಲದಲ್ಲಿ ಏನೂ ಇರಲಿಲ್ಲ. ಅಷ್ಟು ಎತ್ತರಕ್ಕೆ, ಅಷ್ಟು ಮೇಲೆ ಯಾವ ರೀತಿ ಎತ್ತುತ್ತಾ ಇದ್ರು ಅಂದರೆ, ಈ ವಿಶ್ವದಲ್ಲಿ ಈ ಪ್ರಕೃತಿಯೊಂದಿಗೆ ನಾವು ಒಂದು ಹತ್ತಿರದ ಸಂಬಂಧವನ್ನು, ಅವುಗಳನ್ನು ಒಂದು ವಸ್ತುಗಳ ರೀತಿಯಲ್ಲಿ ನೋಡದೆ, ಅವು ಕೂಡ ನಮ್ಮಲ್ಲಿ ಒಬ್ಬರು, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದಲ್ಲಿ ಇರುವ ರೀತಿಯಲ್ಲಿ ಅವುಗಳಿಗೆ ಕೂಡ ಒಂದು ಸ್ಪಂದಿಸುವಂಥ ಒಂದು ಮನಸ್ಸು, ಶಕ್ತಿ ಇರುತ್ತೆ ಅಂತ ಒಂದು ಭಾವಿಸಿ ಅವುಗಳಿಗೆ ಪ್ರಾರ್ಥಿಸಿ ನಮಸ್ಕಾರ ಮಾಡಿ ನೀವು ನಮಗೆ ಸಹಕರಿಸುವಂತ ಬೇಡಿಕೊಂಡರೆ ಅವು ಕೂಡ ನಮಗೆ ಸಹಕಾರ ಕೊಡುತ್ತವೆ, ಸಹಾಯ ಮಾಡುತ್ತೆ. ಆ ಕಾರಣದಿಂದ ಆ ಒಂದು ಶಕ್ತಿಯಿಂದ ಅಷ್ಟು ದೊಡ್ಡ ದೊಡ್ಡ ಬೃಹತ್ತಾದ ಒಂದು ಕಲ್ಲು ಬಂಡೆಗಳನ್ನು ಅಷ್ಟು ಎತ್ತರದಲ್ಲಿ ಇಡೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಇಷ್ಟೇ ಕಾರಣ. ಅದಕ್ಕೆ ಯಾವ ವಸ್ತುವನ್ನೇ ಆಗಲಿ ಕೀಳಾಗಿ ನೋಡಬೇಡಿ, ಎಲ್ಲ ಕೂಡ ದೈವ ಸ್ವರೂಪ. ಯಾವುದನ್ನು ಕಾಲ ಕೆಳಗೆ ಇರುವಂಥ ಒಂದು ಧೂಳಿನ ಸಮಕ್ಕೆ ನೋಡಬೇಡಿ, ಎಲ್ಲ ದೈವ ಸ್ವರೂಪ. ಪ್ರತಿಯೊಂದರಲ್ಲೂ ಆ ಭಗವಂತ ಇರ್ತಾನೆ, ಪ್ರತಿಯೊಂದರಲ್ಲೂ ಆ ಭಗವಂತನ ಅಂಶ ಇರುತ್ತೆ. ವಿಶ್ವದಲ್ಲಿರುವ, ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು, ಪ್ರತಿಯೊಂದರ ಜೊತೆಗೆ ನಾವು ಹತ್ತಿರದ ಸಂಬಂಧವನ್ನು ಏರ್ಪಡಿಸಿಕೊಂಡರೆ ಅವು ನಮಗೆ ಸ್ನೇಹಿತರಾಗಿ ಆಗೋಗ್ಬಿಡ್ತವೆ. ನಮಗೆ ಅಪಘಾತಗಳಾದಾಗ ಯಾವ ರೀತಿ ನಮಗೆ ರಕ್ಷಣೆಯಾಗಿ ಬರ್ತವೆ, ಯಾವ ರೀತಿ ನಮಗೆ ರಕ್ಷಣೆ ಕಲ್ಪಿಸ್ತವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಪ್ರಕೃತಿ ಆ ರೀತಿ ನಮಗೆ ಸಹಾಯ ಮಾಡುತ್ತೆ, ನಿರಂತರ ನಮಗೆ ರಕ್ಷಣೆಯಾಗಿ ರಕ್ಷಾ ಕವಚದಂತೆ ಇರುತ್ತೆ. ಅದೇ ಪ್ರಕೃತಿಯೊಂದಿಗೆ ಒಂದು ಅವಿನಾಭಾವ ಸಂಬಂಧ, ಹತ್ತಿರದ ಸಂಬಂಧವನ್ನು ಬಿಟ್ಬಿಟ್ಟು ನಮ್ಮ ಸ್ವಾರ್ಥಕ್ಕಾಗಿ ಮನುಷ್ಯನ ಹಣ, ಆಸ್ತಿ, ಅಧಿಕಾರದ ಒಂದು ಆಸೆಯಿಂದ ಅವುಗಳನ್ನು ದುರುಪಯೋಗ ಪಡಿಸಿಕೊಂಡ್ರೆ ಅವನಿಗೆ ಸರಿಯಾದಂಥ ಒಂದು ಗುಣಪಾಠ ಪ್ರಕೃತಿ ಕಲಿಸ್ಕೊಡುತ್ತೆ. ಅದು ಯಾವ ರೀತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮನುಷ್ಯನ ಒಂದು ದುಸ್ಥಿತಿಗೆ ಬರುತ್ತಾನೆ, ಆವಾಗ ಅವನಿಗೆ ಗೊತ್ತಾಗೋದಿಲ್ಲ ನಾನು ಆ ಸ್ಥಾನದಿಂದ ಈ ಸ್ಥಾನಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಹುಡುಕಿದ್ರೂ ಕೂಡ ಕಾರಣ ಗೊತ್ತಾಗೋದಿಲ್ಲ. ಆ ರೀತಿ ಪ್ರಕೃತಿ, ವಿಶ್ವ ಅವನಿಗೆ, ಸ್ವಾರ್ಥ ಮನುಷ್ಯನಿಗೆ ಒಂದು ಗುಣಪಾಠ ಅನ್ನೋದು ಕಲಿಸುತ್ತೆ. ಸ್ನೇಹಿತರೆ, ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸರ್ವೇ ಜನಾಂ ಸುಖಿನೋ ಭವಂತು, ಲೋಕಾಂ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀರಾಮ್.